ಬೆಳಗ್ಗೆ 11 ಗಂಟೆಗೆ ಮಾಜಿ ಶಾಸಕರು ನಮ್ಮ ಪ್ರಚಾರ ಸಮಿತಿಯ ಸದಸ್ಯರು ಆದಂತಹ ಮಾದೇವಣ್ಣರವರ ನೇತೃತ್ವದಲ್ಲಿ ಪಿರಿಯಾಪಟ್ಟಣದಲ್ಲಿ ಎಲ್ಲ ಪ್ರಮುಖರ ಕಾರ್ಯಕರ್ತರ ಸಭೆ ಪ್ರಾರಂಭ ಆಗುತ್ತೆ. ಅದು ಮುಗಿದ ನಂತರ 22ನೇ ತಾರೀಕು KR ನಗರದಲ್ಲಿ ರೇಡಿಯೋ ಮೈದಾನದಲ್ಲಿ ನಮ್ಮ ಅಧ್ಯಕ್ಷಗಳಾದಂತಹ ಹಂಪಾಪುರ ಕುಮಾರ್ ಮತ್ತೆ ರಾಜೇಂದ್ರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರ, ಮುಖಂಡರ ಸಹಕಾರದೊಂದಿಗೆ 4 ಗಂಟೆಗೆ 22ನೇ ತಾರೀಕು ಕೃಷ್ಣರಾಜನಗರದಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ. ಹಾಗೆ 24ನೇ ತಾರೀಕು ನಮ್ಮ ಯುವ ನಾಯಕರು, ನೂತನ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಆದಂತಹ ನಮ್ಮ ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಬನ್ನೂರಿನಲ್ಲಿ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅದೇ ರೀತಿ 25ನೇ ತಾರೀಕು ಹುಣಸೂರು ಕ್ಷೇತ್ರದ ನಮ್ಮ ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ 11 ಗಂಟೆಗೆ ಹುಣಸೂರಿನಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನು ವರ್ಣ, ಹಾಗೆ ಚಾಮುಂಡೇಶ್ವರಿ ಮತ್ತೆ ಕೋಟೆ, ಅವು ಮೂರನ್ನು ಕೂಡ ದಿನಾಂಕವನ್ನ ನಿಗದಿ ಮಾಡಲಿದ್ದೇವೆ. ಈಗ ನೂತನ ಅಧ್ಯಕ್ಷರು ಅಶ್ವಿನ್ ಮತ್ತೆ ನಗರಾಧ್ಯಕ್ಷರು ಮಂಜುನಾಥ್ ರವರು, ಇವರಿಬ್ಬರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೊಸದಾಗಿ ಕುಮಾರಣ್ಣವರ ಆದೇಶದ ಅನ್ವಯ ಹೊಸ ಘಟಕವನ್ನ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲಿ ಸಾಧ್ಯತೆ ಇದೆ ಅದನ್ನ ಬದಲಾವಣೆಯನ್ನು ಮಾಡ್ತಾರೆ. ಮತ್ತೆ ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಇರ್ತಕ್ಕಂಥ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನ ಕುಮಾರಣ್ಣರವರ ಆಶೀರ್ವಾದದಿಂದ, ದೇವೇಗೌಡರ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂತ ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ನಾವು ಗೋಷ್ಠಿಯನ್ನು ಕರೆದಿದ್ದೇವೆ. ವರ್ಣ, ಚಾಮುಂಡೇಶ್ವರಿ, ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಮತ್ತೆ ಕೋಟೆ, ಈ ದಿನಾಂಕಗಳನ್ನು ಆದಷ್ಟು ಬೇಗ ನಿಮ್ಮ ಮೂಲಕ ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೀವಿ. ಮೊನ್ನೆ ತಾನೇ ಕಾಂಟ್ರಾಕ್ಟರ್ಸ್ ಹೇಳಿದ್ರು, ಮೊನ್ನೆ ಅಸೋಸಿಯೇಷನ್ ಇಂದ ಬಿಜೆಪಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಅವರನ್ನ ಭ್ರಷ್ಟ ಸರ್ಕಾರ ಅಂತ ಏನು ಹೇಳಿದ್ರು, ಈಗ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಇದೆ ಅನ್ನುವಂಥದ್ದು ನಾವ್ಯಾರು ಹೇಳ್ತಾ ಇಲ್ಲ, ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟು ಬಿಲ್ ಆಗ್ತಾ ಇದ್ದಾವೆ, ಯಾವ್ಯಾವ ತಾಲೂಕಲ್ಲಿ ಬಿಲ್ ಆಗ್ತಾ ಇದ್ದಾವೆ, ಯಾವ ತಾಲೂಕು ಆಗ್ತಾ ಇಲ್ಲ, ಅದನ್ನ ಒಂದ್ಸಾರಿ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಯ್ತು. ಈಗ ಈ ಮೊನ್ನೆ ಯಾವುದೋ ನಿಮ್ಮಲ್ಲೇ ನೋಡಿದ್ದೀವಿ, 7 ಲಕ್ಷ ಕೋಟಿ ದಾಟ್ತಾ ಇದೆ ಸಾಲ. ಅದೇನೋ ಮೊನ್ನೆ ಹುಣಸೂರಿಂದ ಬರುವಾಗ ನೋಡಿದೆ, ಈ ದೇವರಾಜ್ ಅರಸರು ಸಾವಿರಾರು ಕುಟುಂಬಗಳಿಗೆ ಭೂಮಿಯನ್ನು ಕೊಟ್ಟಂತ. ಅಧಿಕಾರ ಯಾರು ಎಷ್ಟು ವರ್ಷ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಇದ್ದಾಗ ಹೇಗೆ ನಡ್ಕೊಂಡು ಅನ್ನೋದು ಮುಖ್ಯ. ದಿನ ಲೆಕ್ಕ ಅಲ್ಲ. ಅವರು ಈ ಜಿಲ್ಲೆಯ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟರು.
ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡನೇ ಬಾರಿಯಾಗಿ ಒಂದೊಂದು ಮೈಸೂರು ಜಿಲ್ಲೆಯ ಜನಕ್ಕೆ ಈಗ ಅವರೇ ಕೊಟ್ಟಿರ್ತಕ್ಕಂಥದ್ದು 1 ಲಕ್ಷ ಒಬ್ಬರ ಸಾಲ. ನಾನು ಹೇಳ್ತಾ ಇಲ್ಲ ಅವ್ರ ಕೊಡುಗೆ ಏನು, ಇವ್ರ ಕೊಡುಗೆ ಏನು, ಅದನ್ನ ರಾಜ್ಯದ ಜನ ತೀರ್ಮಾನ ಮಾಡಲಿ ಅನ್ನುವಂಥದ್ದನ್ನ ಈಗಾಗಲೇ ಮುಂದಿನ ದಿನಗಳಲ್ಲಿ ಚುನಾವಣೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಎಲ್ಲ ದಿನನಿತ್ಯದ ಬೆಲೆ ಉಪಯೋಗಿಸ್ತಕ್ಕಂಥ ರೈತರಿಂದ ಹಿಡಿದು ಎಲ್ಲರ ಜೀವನ ಬಹಳ ದುಬಾರಿ ಆಗ್ತದೆ. ಅದರಿಂದ ನಾನೆಲ್ಲೋ ನೋಡಿದೆ, ನಿಮ್ಮ ಪತ್ರಿಕೆಯಲ್ಲೂ ಕೆಲವು ಕಡೆ ನೋಡಿದೆ, ಇಲ್ಲಿ ಕೆರೆಗೆ ತೆಗ್ಸಾಕೋಗ್ತವೆ. ಕೆರೆಗೆ ತೆಗ್ಸಾಕೋಗ್ತವೆ. ಪಾಪ ತಹಶೀಲ್ದಾರು ಮತ್ತೆ ಕೆಲವರು ಗಮನ ತಂದು ಅದನ್ನ ತೆರವು ಮಾಡಿಸುವಂತ ಕೆಲಸ ಯಾರು ಮಾಡಿಲ್ಲ, ಪ್ರಶಂಸೆ ಮಾಡಿ. ಈ ತರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೆನ್ನೆ ನಾನೇ ಒಂದು ವಿಡಿಯೋ ಕಳಿಸ್ತೀನಿ. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು 8-10 ವೆಹಿಕಲ್, ಸ್ಕ್ರಾಪ್ ವೆಹಿಕಲ್, ಅದು ಆಕ್ಷನ್ ಆಗಿದೆ. ಸ್ಕ್ರಾಪ್ ಅಂತ ಯಾವಾಗ ತೀರ್ಮಾನ ಅಂದ್ರು ಅದು ಓಡಲ್ಲ ಅಂದ, ಅದನ್ನ ತೂಕ ಅದನ್ನ ಯಾರೋ ಪ್ರಾಮಾಣಿಕ RTIನವರು ಇದ್ದಾರೆ, ಕೆಲವರು RTI ಹೆಸರಿನಲ್ಲಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಆಕ್ಷನ್ ಕೂಗೊಂಡ್ರೆ ರೆಕಾರ್ಡ್ನ ಆರ್ಸಿ ಬುಕ್ಕೊಂಡು ಕೊಡಿ ಅಂತ. ಪಾಪ ಅಲ್ಲಿ ಯಾರೋ ಸಂಪತ್ ಕುಮಾರ್ ಅಂತ AW ಇಲ್ಲ, ಅದು ಸ್ಕ್ರಾಪ್ಗೆ ಅಂತ ಕೊಟ್ಟಿರೋದು, ಅದನ್ನ ನಾವು ಆರ್ಸಿ ಕೊಡಕ್ ಬರಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಶಕ್ತಿ ಇದೆ ಅಂದ್ರೆ ಅವ್ರನ್ನ ವರ್ಗಾವಣೆ ಮಾಡಿಸಿದ್ದಾರೆ. ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ. ಈಗ ಅವ್ರನ್ನ ವರ್ಗಾವಣೆ ಮಾಡಿಸಿ ಇದ್ರ ಹಿಂದೆ ಯಾರಿದ್ರು ಆ ವ್ಯಕ್ತಿ ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಾಕ್ಸ್ ಅಲ್ಲಿ ತಗೊಂಡೋಗಿ ಸ್ವೀಟ್ ಅಂತಾರೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಜನರನ್ನ ಯಾವ ಮಟ್ಟಕ್ಕೆ ತಂದಿದ್ದೀರಾ? ಪ್ರಾಧಿಕಾರದಲ್ಲಿ ಅಧಿಕಾರಿಗಳು ಬಿಟ್ರೆ 3 ರಿಂದ 5 ಗಂಟೆವರೆಗೆ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿಕೊಡ್ಬೇಕೆ ವಿನಃ ಬೇರೆ ಸಂದರ್ಭಗಳಲ್ಲಿ ಏನ್ ಕೆಲಸ ಅಲ್ಲಿ? ಅಥವಾ ನೀವು ಏನಾದ್ರೂ ಮಾಡಬಾರ್ದು ತಪ್ಪು ಮಾಡಿ ಅವ್ರಿಗೆ ಹೆದರ್ಕೋತಾ ಇದ್ದೀರಾ? ಎಲ್ಲಿಗೆ ಹೋಗಿದೆ ಅದು? ಮೈಸೂರು ಜಿಲ್ಲೆ, ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ ಇಂಥ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ವಿಡಿಯೋ ಕಳಿಸ್ತೀನಿ ಈಗ ನಿಮಗೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೋಗಿ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತ ಸ್ವೀಟ್ ಅಂತಾನೆ ಅಂದ್ರೆ ಅಲ್ಲಿಗೆ ಅವನ ಉದ್ದೇಶ ಏನಿತ್ತು?